ಏನು ಮಾಡಿದ್ರು 2-3 ಕಾಲೇಜಲ್ಲಿ ಸೀಟ್ ಸಿಗ್ತಲ್ಲ, ರ್ಯಾಂಕ್ ಬಂದಿದೆ, ಮಗಳಾಗಿರ್ಬೋದು ಮಗನಾಗಿರ್ಬೋದು, ಏನು ಪ್ರಯತ್ನ ಪಟ್ಟರು ಕೂಡ ಆಗ್ತಾ ಇಲ್ಲ ಅಂತಂದ್ರೆ ಸಂಕಲ್ಪ ದೊಡ್ಡದಿರಬೇಕು, ಕನಸು ಉಜ್ವಲವಾಗಿರಬೇಕು, ಉಜ್ವಲ ಭವಿಷ್ಯವನ್ನು ಕಾಣುವಂಥದ್ದಾಗಿರಬೇಕು. ಅದು ಅಂತಹದ್ದಾದರೆ ಮಾತ್ರ ಮಕ್ಕಳು ಕೂಡ ನೀವು ಹೇಳಿದ್ರು ಕೆಲವು ಸಂಸ್ಕಾರಗಳು ಅವ್ರ ಪಾಡಿಗೆ ಅವರು ಹೇಗೋ ಬುಕ್ ನೋಡಿ ಕಲ್ತ್ಕೊಂಡ್ರು, ನಿಮ್ಮ ನೋಡಿ ಕಲ್ತ್ಕೊಂಡ್ರು, ಪಕ್ಕದ ಮೇಲೆ ನೋಡಿ ಕಲ್ತ್ಕೊಂಡ್ರು, ಒಟ್ಟಾರೆಯಾಗಿ ಅವರು ಕೂಡ ಒನ್ ಬೈ ಒನ್ ಸುವಾಸನಯುಕ್ತವಾಗಿರತಕ್ಕಂತಹ ವಾತಾವರಣ ಸಹಜವಾಗಿರತಕ್ಕಂತಹ ವಾತಾವರಣ ಎಲ್ಲಿರುತ್ತೋ, ಆನಂದವಾಗಿರತಕ್ಕಂತಹ ವಾತಾವರಣ ಎಲ್ಲಿ ಇರುತ್ತೋ, ಅಭಿವೃದ್ಧಿಯ ವಾತಾವರಣ ಎಲ್ಲಿರುತ್ತೋ ಅಲ್ಲಿ ಮನೆ ದೇವರ ದಟ್ಟ ದಾರಿದ್ರ್ಯ ತೊಲಗಿಸುವಂಥದ್ದು ಸೂರ್ಯೋದಯಕ್ಕೆ ಮಾಡ್ತೀನಿ ಅಂತ ಅಷ್ಟದ್ರವ್ಯ ಗಣಪತಿ ಹೋಮವನ್ನು ಒಂದ್ಸಲ ಮಾಡಿಕೊಂಡ್ರೆ ಬಹುಶಃ ನೀವು ಫ್ಲೈಟ್ ಓಡಾಡ್ತೀವಿ, ಅಷ್ಟು ಅದ್ಭುತಗಳು ಜರುಗುತ್ತವೆ. ಮನೆ ದೇವರನ್ನೂ ಕೂಡ ತಂದು ಕೂರಿಸೋ ಶಕ್ತಿ ಯಾವ್ದಿಗಿದೆ ಅಂತಂದ್ರೆ ಅಷ್ಟದ್ರವ್ಯ ಗಣಪತಿ ಹೋಮಕ್ಕಿರುತ್ತೆ ಪ್ರೀತಿ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ದೇವರು ಅನ್ನೋನು ಎಲ್ಲ ಕಡೆ ಇರ್ತಾನೆ ಅನ್ನುವಂಥದ್ದು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಅಥವಾ ಏನಾದರೂ ಸಮಸ್ಯೆ ಆದಾಗ ದೇವ್ರು ನೋಡ್ಕೊಳ್ತಾನೆ ಬಿಡು ಈ ಥರ ಹೇಳ್ತಾ ಇರ್ತೀವಿ. ಆದರೆ ಮನೆ ದೇವರು ನಮ್ಮ ಮನೆಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ನಾವು ಹೇಗೆ ತಿಳ್ಕೊಳ್ಬೋದು? ನಮ್ಮ ಮನೆ ದೇವರು ಮನೇಲಿ ಇರ್ತಾರ ನಿಜವಾಗ್ಲೂ? ಈ ವಿಚಾರವಾಗಿ ತಿಳ್ಕೊಳ್ಳೋಣ ಅಂತ ಗುರುಗಳೇ. ಯಾಕಂದರೆ ತುಂಬ ಜನ ಪೂಜೆ ಪುನಸ್ಕಾರ ಮಾಡ್ತಿರ್ತಾರೆ, ಅವ್ರಿಗೆ ಸಮಸ್ಯೆಗಳಾಗ್ತಾ ಇರುತ್ತೆ. ಇನ್ನು ಕೆಲವ್ರಿಗೆ ಭಕ್ತಿ ಇರೋದಿಲ್ಲ, ಅವ್ರು ಚೆನ್ನಾಗೇ ಇರ್ತಾರೆ. ಈ ಥರವೆಲ್ಲವೂ ಕೂಡ ನೋಡ್ತಾ ಇರ್ತೀವಿ. ಹಾಗಾಗಿ ಈ ಪ್ರಶ್ನೆ ಅಂತ ಮುಂದೆ ಇಡ್ತಾ ಇದ್ದೀನಿ, ಮನೆ ದೇವರು ಮನೆಯಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ಳೋವಂಥದ್ದು ಹೇಗೆ? ಇರ್ತಾರ ಅವರು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ನಿಮ್ಮ ಮನೆ ಇದ್ದಾರಮ್ಮ? ಅದೇ ಗೊತ್ತಿಲ್ಲ ಗುರುಗಳೇ, ಉತ್ತರ ತಿಳಿದ ಮೇಲೆ ಇದಾರ ಅಂತ ಯೋಚನೆ ಮಾಡ್ತೀನಿ. ಈಗ ನಿಮ್ಗೆ ಏನೋ ಇದಾರ ಇಲ್ವಾ? ಇದಾರೆ ಗುರುಗಳೇ. ದೇವರು ಏನವ್ರ ಹೆಸರು? ಶ್ರೀನಿವಾಸ ವೆಂಕಟೇಶ್ವರ. ನೋಡಿ, ಇಲ್ಲಿ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ನಾವೆಲ್ಲಾದರೂ ಹೋದಾಗ ನಿಮ್ಮ ಮನೆ ದೇವರನ್ನ ಕರೀರಿ ಅಮ್ಮ ಅಂತ ಅನ್ನಿರ್ತೀವಿ. ಯಾರು ಗುರುಗಳೇ? ನಿಮ್ಮ ಯಜಮಾನ್ರು. ಮನೆ ದೇವರು ನಿಮ್ಮ ಯಜಮಾನ್ರು. ಅಂದು ಮನೆ ದೇವರು ನೀವು ಹೇಗೆ ಅಂದ್ಕೊಳ್ತೀರೋ ನಿಮಗೆ ಬಿಟ್ಟಿತ್ತು. ಯಾಕಂದರೆ ಅವರ ವರ್ತನೆಗಳಲ್ಲಿ ನಮ್ಮ ಯಜಮಾನ ನಾನೇ ಮನೆ ದೇವರು ಅಂತೀನಿ, ಆತ ಹೀಗೆ ಹಾಗೆ ಅಂತ ಅರ್ಚಾಟ ಅವರು ಇರ್ತಾರೆ. ಒನ್ ಕ್ಯಾಟಗರಿ ಎಲ್ಲ ಥರದ್ದು ಇದ್ದಾರೆ. ಆದರೆ ಅಲ್ಲಿ ಸಾಮರಸ್ಯವಾಗಿದ್ದಾಗ ಬಹುಶಃ ಮನಸ್ಸುಗಳಲ್ಲಿ ಉಲ್ಲಾಸ ಇದ್ದಾಗ ಏರ್ಪಡುವಂಥದ್ದು ಅದೆಲ್ಲವೂ ಕೂಡ ಸುಗಂಧ ವಾಹಿನಿ. ಆದರೆ ನಾನೇನು ಹೇಳ್ತೀನಿ ಅಂತಂದರೆ, ಮನೆ ದೇವರು, ಇಷ್ಟ ದೇವರು, ನಿಮ್ಮ ಕುಲಕ್ಕೆ ಸಂಬಂಧಪಟ್ಟ ಕುಲದೇವರು ಇದ್ದಾರೆ ಅಂತಂದರೆ ಆ ವೈಬ್ಸ್ ನಮಗೆ ಕಾಣಿಸ್ಕೊಳ್ಳುತ್ತೆ. ಅಂತಂದರೆ ಇದೆ ಅಂತಂದರೆ ಒಂದು ರೀತಿಯ ಮನಸ್ಸು ಹಗುರವಾಗಿರುತ್ತೆ, ಭಾವನೆಗಳು ಬಾಧೆ ಪಡೋದಿಲ್ಲ. ಜೊತೆಗೆ ಒಂದು ಉದಾಹರಣೆ ಕೊಡ್ತೀನಿ. ನಿಮ್ಮ ಮನೆಯ ಮಕ್ಕಳಿಗೆ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಅಂದ್ಕೊಳ್ಳೋಣ. ಏನು ಮಾಡಿದ್ರು 2-3 ಕಾಲೇಜಲ್ಲಿ ಸೀಟ್ ಸಿಗ್ತಾಯಿಲ್ಲ, ರ್ಯಾಂಕ್ ಬಂದಿದೆ, ಮಗಳಾಗಿರ್ಬೋದು ಮಗನಾಗಿರ್ಬೋದು, ಏನು ಪ್ರಯತ್ನ ಪಟ್ಟರು ಕೂಡ ಆಗ್ತಾಯಿಲ್ಲ ಅಂತಂದರೆ ಬಹುಶಃ ಇದೇ ಇರುತ್ತೆ. ನೀವೇನಾದರೂ ಮನೆ ದೇವರು ಬಹುಶಃ ಇದಾರೆ ಅಂತ ಗೊತ್ತಾದರೆ, ಯಾವ ಕಾಲೇಜಲ್ಲಿ ನಿಮಗೆ ಹೇಳಿದ್ರು ಅಲ್ಲಿ ಸೀಟ್ ಮುಗಿದೋಗಿದೆ, ಅಲ್ಲಿ ಕೊಡಲ್ಲ ಅಂತ, ನೀವು ಓದು ಕೂಡಲೇ ಡೋರ್ ಓಪನ್ ಆಗುತ್ತೆ, ಬಹುಶಃ ಆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ನಿಮಗೆ ಹೇಳಿದವರು ಆ ಕಾಲೇಜಿನ ಪ್ರೊಫೆಸರ್ ಆಗಿರ್ತಾರೆ, ನಿಮಗೆ ದೂರವಾಣಿ ಕರೆಯಲ್ಲಿ ನಿಮಗೆ ಹೇಳಿದವರು ನಿಮ್ಮ ಸಂಬಂಧಿಕರು ಯಾರೋ ಆಗಿರ್ತಾರೆ. ನಿಮಗೆ ಹೇಳಿದವರು ನೀವು ಹೋಗಿ ರ್ಯಾಂಡಮಾಗಿ ಕೇಳಿಸ್ಕೊಂಡಿದ್ರಿ, ನೀವು ಹೋಗಿ ಅಲ್ಲಿ ಗಮನಿಸಿದ್ರೆ ತಕ್ಷಣ ಏನು ಮಾತಾಡದೆ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ತಾರೆ. ನೀವು ಅವರನ್ನು ಮಾತಾಡೋಕೆ ಹೋಗ್ಬಾರ್ದು, ಮತ್ತೆ ಅವರನ್ನು ಏನು ಕೇಳೋಕೆ ಹೋಗ್ಬಾರ್ದು. ಇದು ಮನೆ ದೇವರ ಕೃಪೆ ನಿಮ್ಮಲ್ಲಿದ್ದಂಗೆ. ಇನ್ಯಾವುದೋ 10 ಜನಕ್ಕೆ ಕಷ್ಟ ಆಗುವಂಥ ಕೆಲಸ ನಿಮಗೆ ಈಸಿ ಆಗುತ್ತೆ. ಇನ್ಯಾರೋ ಹೋಗಿ ಬರದಿರ್ತಕ್ಕಂಥ ಪ್ಲೇಸ್ಗೆ ನೀವು ಈಸಿಯಾಗಿ ಖುಷಿಯಾಗಿ ಹೋಗಿ ಬರ್ತೀರಿ. ಕೆಲವರು ಮಾಡೋಕ್ಕಾಗದೇ ಇರೋವಂಥದ್ದು ಈಸಿಯಾಗಿ ಮಾಡಿಬಿಟ್ಟಿರ್ತೀರಿ. ಇದು ಮನೆ ದೇವರ ಕೃಪೆ ಆಯಿತೆಂದರೆ ಅಷ್ಟು ಅದ್ಭುತವಾಗಿರುತ್ತವೆ. ಇದಕ್ಕೆ ನಾನು ಒಂದು ಏರ್ಪೋರ್ಟ್ ಬಳಿ ನಮ್ಮ ಹುಡುಗನದ್ದೇ ಒಂದು ಬಹುಶಃ ಅದೊಂದು 15ರಿಂದ 16 ವರ್ಷಗಳ ಕಾಲ ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂತಹದ್ದೊಂದು ಅಷ್ಟು ಜಮೀನದು. ಏನು ಮಾಡಿದ್ರೂ ಸೇಲ್ ಆಗ್ತಾಯಿಲ್ಲ, ಎಂಥ ಮಾಡಿದ್ರೂ ಸೇಲ್ ಆಗ್ತಾಯಿಲ್ಲ. ಅವನು ಏನೇನೇನೋ ಮಾಡಿದ್ದ, ಅದಕ್ಕೆ ಏನೇನೇನೋ ಮಾಡಿದ್ದ. ಎಷ್ಟು ಅಂತಂದರೆ ಅದೇನು ತೊಂದರೆ ಇಲ್ಲ, ಮಾರಾಟ ಆಗ್ತಾಯಿಲ್ಲ, ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಾಯಿಲ್ಲ. ಅವನನ್ನು ಆ ಜಮೀನು ಮಣ್ಣು ತರಿಸ್ಕೊಂಡು ನಿಮ್ಮ ಮನೆ ದೇವಸ್ಥಾನದ ಹಿಂಬದಿ ಮಣ್ಣು ತಾರೆಯ ಅಂತ ಹೇಳಿದ್ದೆ ನಾನು. ಇದನ್ನು ಅಭಿಮಂತ್ರಿತ ಮಾಡಿ ಆ ಜಮೀನಲ್ಲಿ ಹಾಕಯ್ಯ ನೋಡೋಣ, ನೀನು ಹೋಗಿ ಸಾಕಿನ, ಇನ್ನೇನು ನಿನ್ನ ಅವನು ಅಂದ್ಕೊಂಡ ಏನೋ ಸ್ವಾಮೀಜಿ ಹೇಳ್ತಾರೆ, ಇದು ತೀರಾ ಸಣ್ಣದಲ್ವಾ,
18 ವರ್ಷ ಅವನು ಬೇಕಾದಷ್ಟು ಪಡಿಪಾಟ್ಲು ಮಾಡಿದ್ದಾನೆ ಅದಕ್ಕೆ. ರೈಟ್. ಅದು ಒಂದು ಮಿರಾಕಲ್ ಹೆಂಗೆ ನಡೆದೋಯ್ತು ಅಂತಂದರೆ, ಯಾರೋ ಒಬ್ಬ ಆತ 70 ವರ್ಷದ ಮುದುಕ, ಹೆಂಗೆ ಅದು ನಡೆದೋಯ್ತು ಅಂತಂದರೆ ಆ ತಿಂಗಳಲ್ಲಿ ಆನಂತರ ಆ ಮುದುಕನ ನನ್ನ ಹತ್ರ ರಿಜಿಸ್ಟರ್ ಮಾಡಿಸಿ ಕರ್ಕೊಂಬಂದಿದ್ದು. ಅವ್ರು ಇವತ್ತೊಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದಕ್ಕೆ ನಾನೇ ಓಪನಿಂಗ್ ಕಡೆ ಹೋಗಿದ್ದೆ. ಅಲ್ಲಿ ಏನೇನೇನೋ ಮಾಡಿದ್ದಾರೆ, ಡಾಮಿನೋಸ್, ಪಿಜ್ಜಾ ಅಂತ ಏನೇನೇನೋ ಮಾಡಿದ್ದಾರೆ. ಅದರಲ್ಲಿ ಅಷ್ಟು ವರ್ಷಗಳದು ಒಂದಷ್ಟು ಅಣ್ಣ ತಮ್ಮಂದ್ರ ಕೇಸ್ ಇತ್ತು, ಇತ್ಯರ್ಥ ಆಗಿತ್ತು. ಆದರೆ ಯಾಕೋ ಅದು ಹಾಗೆ ಇದ್ದದ್ದು. ಬರೀ ಮನೆ ದೇವರದ್ದು ದೇವಸ್ಥಾನದ ಹಿಂಬದಿಯ ಮಣ್ಣೆ 18 ವರ್ಷಗಳ ಕೆಲಸ ಮಾಡಿಕೊಡುತ್ತೆ ಅಂತಂದರೆ ಇನ್ನೊಮ್ಮ ಮನೇಲಿ ಎಷ್ಟು ಕೆಲಸ ಮಾಡಿಕೊಡ್ಬಾರ್ದು. ಇದು ಮನೆ ದೇವರ ಕೃಪೆ ಐತೆ ಅಂದರೆ ಅಷ್ಟು ಅದ್ಭುತಗಳು ಜರುಗಿಬಿಡುತ್ತವೆ ಪ್ರೀತಿ ಬಂಧುಗಳು. ಅದರ ಸಂಕಲ್ಪ ದೊಡ್ಡದಿರಬೇಕು, ಕನಸು ಉಜ್ವಲವಾಗಿರಬೇಕು, ಉಜ್ವಲ ಭವಿಷ್ಯವನ್ನು ಕಾಣುವಂಥದ್ದಾಗಿರಬೇಕು. ಅದು ಅಂತಹದ್ದಾದರೆ ಮಾತ್ರ ಆಮೇಲೆ ಆನಂದವಾಗಿ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಆ ಮನೆಯಲ್ಲಿ ಜಗಳಗಳಾಗಲ್ಲ, ಕದನಗಳಾಗಲ್ಲ. ಆಮೇಲೆ ಸಮಯಕ್ಕೆ ಸರಿಯಾಗಿ ಬೆಳಿಗ್ಗೆ ಪೂಜೆ ಆಗಿರ್ಬೋದು, ಸಂಜೆ ಪೂಜೆ ಆಗಿರ್ಬೋದು, ಮಕ್ಕಳು ಓದೋದಾಗಿರಬಹುದು, ಆ ಮಕ್ಕಳು ನೀವು ಹೇಳೋದನ್ನು ಕೇಳೋದಾಗಿರಬಹುದು. ಆನಂತರ ಮಕ್ಕಳು ಉಲ್ಲಾಸವಾಗಿ ಆನಂದವಾಗಿ ಇರುವಂಥದ್ದು, ಯಾರು ದುಷ್ಟ ಜೊತೆ ಸೇರದೇ ಇರುವಂಥದ್ದು, ಒಳ್ಳೆ ಮಾರ್ಕ್ಸ್ ತೆಗೆಯುವಂಥದ್ದು. ಮಕ್ಕಳು ಕೂಡ ನೀವು ಹೇಳಿದ್ರು ಕೆಲವೊಂದು ಸಂಸ್ಕಾರಗಳು ಅವ್ರ ಪಾಡಿಗೆ ಅವರು ಹೇಗೋ ಬುಕ್ ನೋಡಿ ಕಲ್ತ್ಕೊಂಡ್ರು, ನಿಮ್ಮ ನೋಡಿ ಕಲ್ತ್ಕೊಂಡ್ರು, ಪಕ್ಕದ ಮೇಲೆ ನೋಡಿ ಕಲ್ತ್ಕೊಂಡ್ರು, ಒಟ್ಟಾರೆಯಾಗಿ ಅವರು ಕೂಡ ಒನ್ ಬೈ ಒನ್ ಏಳಿಗೆಯನ್ನು ಕಾಣ್ತಾ ಇದ್ದಾರೆ. ಸಬ್ಜೆಕ್ಟಲ್ಲೆಲ್ಲ ಸಂಸ್ಕಾರದಲ್ಲಿ ಕೂಡ ಅದು ನಿಮಗೆ ನೋಡಿ ಖುಷಿ ಆಗುತ್ತೆ. ಇದೆಲ್ಲವೂ ಕೂಡ ಮನೆ ದೇವರ ಕೃಪೆಯಿಂದಲೇ ಆಗುವಂಥದ್ದು ಪ್ರೀತಿ ಬಂಧುಗಳೇ. ಅಷ್ಟು ಮನೆಯಲ್ಲಿ ಸುವಾಸನಯುಕ್ತವಾಗಿರತಕ್ಕಂತಹ ವಾತಾವರಣ ಸಹಜವಾಗಿರತಕ್ಕಂತಹ ವಾತಾವರಣ ಎಲ್ಲಿರುತ್ತೋ, ಆನಂದವಾಗಿರ್ತಕ್ಕಂತಹ ವಾತಾವರಣ ಎಲ್ಲಿ ಇರುತ್ತೋ, ಅಭಿವೃದ್ಧಿಯ ವಾತಾವರಣ ಎಲ್ಲಿರುತ್ತೋ ಅಲ್ಲಿ ಮನೆ ದೇವರ ಕೃಪೆ, ಮನೆ ದೇವರ ಮನೆ ಇದಾನೆ ಅನ್ನುವ ಕುರುಹು ಪ್ರೀತಿಯ ಬಂಧುಗಳದು. ಇದಕ್ಕೆ ಆಪೋಸಿಟ್ಟು ನಡೀತಾ ಇದೆ ಮನೆಯಲ್ಲಿ ಅಂತಂದರೆ ಜಗಳಗಳು, ಕದನ, ನೋವು, ದುಃಖ ಇವೆಲ್ಲ ಅಂತಂದರೆ ಮನೆ ದೇವರದು ಇಲ್ಲ, ಮನಸ್ಸಿನ ದೇವರದು ಇಲ್ಲ, ಇಷ್ಟ ದೇವರದು ಇಲ್ಲ, ಜಾತಕ ದೇವರದು ಇಲ್ಲ, ಯಮಯಾತನೆಯ ಬದುಕು ಅಂತಂದರೆ ಬಹುಶಃ ಪಡಿಪಾಟ್ಲು ಬಿದ್ದಿರೋದು. ಇದಕ್ಕೆಲ್ಲ ಅದು ಹೇಳಿದ್ದು ಏನಾದರೊಂದು ಸಿದ್ಧಿಯ ಸಾಧಕರಿಂದ ಒಂದಷ್ಟು ವಸ್ತುಗಳನ್ನು, ಅಥವಾ ಅವರಿಗೊಂದು ಪಾದಪೂಜೆಯೇ, ಅಥವಾ ಒಂದು ನಾವಲ್ಲಿ ನಾನು ಹೇಳ್ತಿರ್ತೇನೆ ಆಗಾಗ ದಟ್ಟ ದಾರಿದ್ರ್ಯ ತೊಲಗಿಸುವಂಥದ್ದು ಸೂರ್ಯೋದಯಕ್ಕೆ ಮಾಡ್ತೀನಿ ಅಂತ ಅಷ್ಟದ್ರವ್ಯ ಗಣಪತಿ ಹೋಮವನ್ನು ಒಂದು ಸಲ ಮಾಡಿಕೊಂಡ್ರೆ ಬಹುಶಃ ನೀವು ಫ್ಲೈಟ್ ಓಡಾಡ್ತೀರಿ. ಅಷ್ಟು ಅದ್ಭುತಗಳು ಜರುಗಿಬಿಡುತ್ತವೆ, ಅಂಥ ಆನಂದ ಕೊಡುತ್ತೆ. ನಿಮ್ಮ ಹತ್ರ ಮತ್ತೂ ಹಣ ಇರುತ್ತೆ, ಮಾಡಿಸಿ ಮತ್ತೊಂದು ಸಂಕಷ್ಟಿಗೆ, ಅದನ್ನೇ ಖುಷಿಯಿಂದ. ಪ್ರತಿನಿತ್ಯ ಯಜ್ಞ ಮಾಡುವ ನಾನು ನಿಮಗೆ ತಿಂಗಳಿಗೊಂದ್ಸಲ ಮಾಡಿ ಹೇಳ್ತಿದ್ದೆ, ಕೊನೆಯ ಪಕ್ಷ ವರ್ಷಕ್ಕೊಂದಾದರೂ ಮಾಡಿದ್ರೆ ಅಭಿವೃದ್ಧಿಯ ಪಥದಲ್ಲಿ ನಡೀಲೇಬೇಕು ಅನ್ನೋವರೆಗೆ ಅದು ಅಷ್ಟದ್ರವ್ಯಗಳಿಂದ ನೀವು ಬ್ರಾಹ್ಮಿ ಮುಹೂರ್ತಕ್ಕೆ ಪ್ರಾರಂಭಿಸಿ 6 ಗಂಟೆ ಮುಗಿಸ್ತೀನಿ ಅಂತಂದರೆ ಅದು ಫ್ಯಾಕ್ಟ್ರಿ ಆಗಿರಲಿ, ಮನೆ ಆಗಿರಲಿ, ನೀವು ದೊಡ್ಡ ಮಟ್ಟದ ಕನಸು ಕಟ್ಟಿಕೊಳ್ಳೋವರೆಗೆ ಮನೆ ದೇವರನ್ನೂ ಕೂಡ ತಂದು ಕೂರಿಸೋ ಶಕ್ತಿ ಯಾವುದಕ್ಕಿದೆ ಅಂತಂದರೆ ಅಷ್ಟದ್ರವ್ಯ ಗಣಪತಿಯ ಹೋಮಕ್ಕಿರುತ್ತೆ ಪ್ರೀತಿಯ ಬಂಧುಗಳೇ. ನೀವು ಸಣ್ಣ ಸಣ್ಣ ಪರಿಹಾರ ಮಾಡ್ಕೊಂಡ್ರಿ, ಕರ್ಪೂರದ ಮಾಡ್ಕೊಂಡ್ರಿ, ಏಲಕ್ಕಿದು ಮಾಡ್ಕೊಂಡ್ರಿ, ಲವಂಗದ ಮಾಡ್ಕೊಂಡ್ರಿ, ಬೇರೆ ಯಾವ್ಯಾವುದೋ ಕೂಡ ಎಷ್ಟು ಥರ ಇದ್ದಿತ್ತು ಎಲ್ಲ ಕೂಡ ಮಾಡ್ಕೊಂಡ್ರಿ ಅಂತಂದರೆ ನೋಡಿ ಇದು ಗಣಪತಿ. ಯಾಕಂದರೆ ನಾನು ಮೊದಲೇ ಹೇಳಿದ್ದೀನಿ, ಈ ಕಲಿಯುಗದಲ್ಲಿ ಶೀಘ್ರವಾಗಿ ಒಲೆಯವರು ಇವರಿಬ್ಬರು ಅಂತ, ಚಂಡಿ ಆ್ಯಂಡ್ ಗಣಪ ಅಂತ. ನಮಗೆಲ್ಲ ಚಂಡಿ ಮಾಡೋಕ್ಕೆ ಕಷ್ಟ ಇದೆ, ದೊಡ್ಡ ಮಟ್ಟದ ಖರ್ಚಿದೆ. ಮಾಡಿದ್ರೆ ಅದೊಂದು ಆನಂದ ಬಿಡಿ. ದೊಡ್ಡ ಮಟ್ಟದ ಖರ್ಚು ಅಂತಂದರೆ ದೊಡ್ಡ ಖರ್ಚು ಇಟ್ಕೊಂಡ್ರೆ ಅದನ್ನು ಮಾಡಲೇಬೇಕಾಗತ್ತೆ, ಮಾಡಿದ್ರೆ ಅದೊಂದು ಆನಂದ. ಹಾಗೇ ಗಣಪತಿಯ ಸ್ಮರಣೆ, ಗಣಪತಿಯ ಹೋಮ ಅಂತಹ ಅವಿಚ್ಛಿನ್ನಪ್ರದವಾಗಿರುವ ಬದುಕನ್ನು ಕಟ್ಟಿಕೊಳ್ಳಕ್ಕಿರತಕ್ಕಂತಹ ದಾರಿ ಮಾತ್ರವಲ್ಲ, ರಹದಾರಿಯಾಗಿರುತ್ತೆ ಪ್ರೀತಿಯ ಬಂಧುಗಳೇ. ಗುರುಗಳ ಪ್ರಾರಂಭದಲ್ಲಿ ನೀವು ಮನೆ ದೇವ್ರು ಯಾರು ಅಂದಾಗ ನಮ್ಮ ಮನೆ ದೇವ್ರು ಕೇಳ್ತಾ ಇದ್ದೀರಾ ಅಂದ್ಕೊಂಡೆ, ನನಗೆ ಗೊತ್ತಾಗಿಲ್ಲ ನಮ್ಮ ಮನೆಯವರ ಹೆಸರು ಕೇಳ್ತಾ ಇದ್ದೀರಾ ಅಂತ. ಇನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮನೆ ದೇವರು ಯಾರು ಅಂತ ಕೇಳೋಕೆ ಕನ್ಫ್ಯೂಸ್ ಆಗ್ತಾರೆ. ಅವ್ರ ಮನೆ ದೇವರು ಅವ್ರ ಪತಿ ದೇವರೇ. ಅದನ್ನ ಹೇಳಿದ್ರೆ ಅವರಿಬ್ರು ಚೆನ್ನಾಗಿದ್ರೆ ಮನೆ ದೇವರು ಇದ್ದಂಗೆ. ಗಂಡ ಹೆಂಡತಿ ಹೇಳ್ತೀನಿ, ನಾನು ಆಗಾಗ ಒಂದು ಮಾತು ಹೇಳ್ತೇನೆ, ಗಂಡ ಹೆಂಡತಿಯ ಮಾತು ಚೆನ್ನಾಗಿದ್ದರೆ ಅದೇ ಕೇಸರಿ ಬಾತು. ಇವರಿಬ್ಬರು ಚೆನ್ನಾಗಿಲ್ಲ ಅಂದರೆ ಅವರೇ ರಾಹು ಕೇತು ಅಂತ. ಹಾಗಾಗಿ ರಾಹು ಕೇತು ಆಗಬಾರ್ದು ಅಂದರೆ ಕೇಸರಿ ಬಾತ್ ಥರ ಮಾತುಗಳಿದ್ದಾವೆ ಅಂತಂದ್ರೆ ಇನ್ನು ಮನೆ ದೇವರು ಇದ್ದಂಗೆ. ಅದಕ್ಕಾಗಿ ನಿಮ್ಮ ಮನೆ ದೇವರು ಯಾರು ಅಂತ ಕೇಳಿದೆ ತಾಯಿ. ಓಕೆ, ಇನ್ನು ಮನೆಯಲ್ಲಿ ಮನೆ ದೇವರ ಕೃಪೆ ಇದೆ ಅಂತಂದ್ರೆ ಯಾವ ರೀತಿ ಇರುತ್ತೆ ಆ ಒಂದು ವಾತಾವರಣ, ಮನೆಯಲ್ಲಿ ಯಾವ ರೀತಿಯಾಗಿರುವಂಥ ಕೆಲಸ ಕಾರ್ಯಗಳು ಜರುಗುತ್ತೆ ಎಲ್ಲವೂ ಕೂಡ ತಿಳಿಸ್ಕೊಟ್ರಿ. ಮನೆಯಲ್ಲಿ ಮಕ್ಕಳು ಮಾತು ಕೇಳೋದಾಗಿರಬಹುದು, ಖುಷಿಯಿಂದ ಇರುವಂಥದ್ದು. ಇನ್ ಕೇಸ್ ಮನೆ ದೇವರ ಕೃಪೆ ಇಲ್ಲ ಅಥವಾ ಮನೆ ದೇವರು ನಮ್ಮ ಮನೇಲಿ ನೆಲೆಸಿಲ್ಲ ಅಂತಂದ್ರೆ ಯಾವ ರೀತಿ ಸಮಸ್ಯೆಗಳಾಗತ್ತೆ. ಇನ್ನು ಒಂದು ಈ ಅಷ್ಟದ್ರವ್ಯ ಗಣಪತಿಯ ಹೋಮದ ಒಂದು ವಿಶೇಷ ಏನು ಅಂತ ಕೂಡ ನಾವು ತಿಳ್ಕೊಂಡ್ವಿ ಗುರುಗಳೇ. ಅದ್ಭುತವಾಗಿರುವಂಥ ಮಾಹಿತಿ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.